ಈಗ ನಾನು ಔಷಧ ಪರ್ಚೇಸ್ ಮಾಡ್ತಾ ಇದ್ದೆ ಅಂತ ಹೇಳಿ ಸರ್. ಹೇಗೆ ಪರ್ಚೇಸ್ ಮಾಡುದು? ಅಲ್ಲ, ನಮ್ಮಲ್ಲಿ ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಫಾರ್ಮಸಿಸ್ಟ್ ಹೇಗೆ ಹೋಗ್ತದೆ? ಅವ್ರ ಏನೇನು ಕೊಡು ಸರ್? ಇಲ್ಲ, ಪ್ರೈವೇಟ್ ಫಾರ್ಮಸಿಸ್ಟ್ ಗೆ ನೋಡಿ, ಆಂಟಿ ಸ್ನೇಕ್ ವೆನ್ನಮ್ ಪ್ರೈವೇಟ್ ಕ್ಲಿನಿಕ್ ಆಸ್ಪತ್ರೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಫಾರ್ಮಸಿಯಲ್ಲಿ. ಯಾಕಂದ್ರೆ ಕಂಪನಿಯಲ್ಲಿ ಬಹಳ ಕಷ್ಟದ, ನಮಗೆ ಸಿಕ್ಕುದೇ ಬಹಳ ಕಷ್ಟದಲ್ಲಿ. ಇಲ್ಲಿ ಫಾರ್ಮಸಿಯಲ್ಲಿ ಮುಂದೆ ಇರ್ಬೇಕಾದ್ರೆ ನೀವು ಇಲ್ಲಿಂದ ಮಾರಿದ್ದೆ ಅವನಿಗೆ ಇರ್ಬೇಕು ಅನ್ನೋದು, ಅವನಾಗಿ ತಂದದಿರ್ಲಿಕ್ಕೆ ಅಂಗಡಿಯಲ್ಲಿ ಅಲ್ಲ ಸರ್. ನಾವು ನಮ್ಮ ಸರ್, ನಾವು ಈಗ ಕೆಲವು ಏಜೆನ್ಸಿ ಎಲ್ಲಿ ಸಿಗುತ್ತೆ, ಕೆಲವು ಒಬ್ಬರಿಗೊಬ್ಬರು ಅಷ್ಟೇ ಸಿಗುತ್ತೆ. ಯಾಕೆ ನಮಗೆ ಸ್ಟಾಕ್ ಕೊಟ್ಟಿದಾರಲ್ಲ ನಿಮ್ಗೆ ಇದು? ಸರ್, ನಮ್ಮ ಸ್ಟೋರ್ ಎಷ್ಟಿದೆಪ್ಪ ಇಲ್ಲಿ? 112 ಇದೆ. ಇಲ್ಲಿ ಯಾಕೆ ಕೊಡುದಿಲ್ಲ ನೀವು? ಯಾಕೆ ಮಾಡ್ಲಿಲ್ಲ? ಯಾಕೆ ಮಾಡ್ಲಿಲ್ಲ? ಮತ್ತೆ ಅಂತ ಹೇಳಿದ್ರೆ ಈಗ ಇದೆ ಸರ್. ಈಗ ನೋಡಿ, ಇನ್ನು ಇಲ್ಲಿ ನೋಡಿ, ಇಲ್ಲಿ ಆದಷ್ಟು ಹಾವು ಕಚ್ಚಿದ. ಹೌದಾ? ಈ ಕೇಸ್ ಇವ್ರು ಇಟ್ಕೋಬೇಕಾ ಬೇಡವಾ? ನಾಳೆ ಹಾಕಿ ಒಂದು 50ಕ್ಕೆ ತಿಂಗಳಿಗೆ ಎಷ್ಟು ಕೇಸ್ ಬರ್ತದೆ? ಬನ್ನಿ, ಮುಂದೆ ಬನ್ನಿ. 3 to 4 ಕೇಸ್ ಬರ್ ತಿಂಗಳಿಗೆ. 40 ಇವತ್ತು ಮಿನಿಮಮ್ ಬೇಕು ತಿಂಗಳಿಗೆ. ಆದಷ್ಟು ಕೊಡಿ ಇಲ್ಲಿಗೆ. ಆಯ್ತು, ಅಲ್ಲಿ ಟೆಸ್ಟ್ ಮಾಡ್ತೀವಿ. ಏನಂತ ಒಂದು ಪೇಷಂಟ್ಗೆ 10-20 ಬೇಕಾಗುತ್ತೆ. ಗೊತ್ತಿದ್ದ ಮಾರ್ಗ ನಮಗೆ. ಈಗ ಆಂಟಿ ರ್ಯಾಬಿಸ್ ಎಷ್ಟಿದೆ? ಆಂಟಿಬಯೋಟಿಕ್ಸ್ ಇದೆ ಸರ್, ಒಂದು 2000 ತರಿಸಿದ್ವಿ ಸರ್. ಈಗ ಆಂಟಿ ರ್ಯಾಬಿಸ್ ಇದೆ. ನಾಯಿ ಕಚ್ಚಿದ್ರೆ ಓಕೆ, ಅದು ನೀವು ನೋಡಿ, ಅಲ್ಲಿ ಇದೆ. ಅಲ್ಲಿ ಸರ್ 65 ಸರ್, ಇನ್ನೊಂದು ತಿಂಗಳಿಗೆ ಆಗ್ತದೆ. ನಾನು ಒಟ್ಟಾರೆ ಇಲ್ಲ. ನೀವು ಕರೆಕ್ಟ್ ಆಗಿ ಮೈಂಡ್ ಅಪ್ಲೈ ಮಾಡ್ತಾ ಇಲ್ಲ. ಈ ಆಸ್ಪತ್ರೆ ಇಂಪ್ರೂವ್ ಮಾಡ್ಬೇಕಂತೇಳಿ ಯು ಆರ್ ನಾಟ್ ಪುಟಿಂಗ್ ಯೋರ್ ಮೈಂಡ್. ನಿಮ್ಗೆ ಇದು ಏನಾಗಿದೆ ಅಂತ ಹೇಳಿದ್ರೆ, ಇದು 6 ವರ್ಷ ಆಗಿದೆ. ರೂಟೀನಲ್ಲಿ ಬಂದು ಇದು ಗಾಡಿ ಸ್ಟಾರ್ಟ್ ಆಗದೆ ಬಡ್ಡಿಡ್ದಂತ ಪರಿಸ್ಥಿತಿಯಲ್ಲಿ ನೀವು ಮುಂದೆ ಹೋಗ್ತಾ ಇಲ್ಲ ಗಾಡಿ. ಹೇಗೆ 6 years ಆಗಿದೆ. ಎಷ್ಟು ವರ್ಷ ರಿಟೈರ್ ಆಗ್ಲಿಕ್ಕೆ? ಇನ್ನು 6 ವರ್ಷ ಇದೆ. ಇನ್ನೂ 6 ವರ್ಷ ಇದೆ. ಎಲ್ಲಿ ದೂರ ಹೋಗುವಂತ ಮನಸ್ಸಿದೆಯಾ ಇಲ್ಲಿ ಬಿಟ್ಟು? ಅದಕ್ಕೆ ನನಗೆ ಇದು ಒಂದು ಮಿಸ್ಟೇಕ್ ಸಿಕ್ಕಿದ್ರೆ ಇಲ್ಲಿ ಯು ವೋಂಟ್ ಬಿ ದೇರ್ ಫೋನ್ ಒನ್ ಮಂತ್. ಒಟ್ಟು ಜನವರಿಯಿಂದ ಜುಲೈ ಮೇವರೆಗೂ ಸರ್ ಒಂದಿನವರೆಗೆ 13 ಕೇಸ್ ಇದೆ ಸರ್. ಅದನ್ನ 130 ಬೇಕಲ್ಲ ನೋಡಿ. ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇವತ್ತು 60 ಇದೆ, ನಾಳೆ ಇದೆ ಹೈಯೆಸ್ಟ್ ಇಲ್ಲಿ ಇದಾಗ್ತದೆ. ಏನು ಹೆಚ್ಚು ಕಮ್ಮಿ ಆದ್ರೆ ಸಡನ್ ಖಾಲಿ ಆಗಿ ಬಿಡ್ತದೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಸ್ಟಾಕ್ ಇಲ್ಲಿ ಇಟ್ಕೊಳ್ಳಿ. ಒಂದು ತಿಂಗಳಿಗೆ ಆವರೇಜ್ 10 ಸ್ನೇಕ್ ಬೈಟ್ ಆಗ್ತದೆ ಅಂತ ನೀವು ತಮ್ಮ ತಲೆಯಲ್ಲಿ ಇರ್ಲಿ. ಅವಾಗ 100 ಆದ್ರೂ ಬೇಕು. ಮಿನಿಮಮ್ 100 ವಾಲ್ಸ್ ಇರೋ ರೀತಿಯ ಪರಿಸ್ಥಿತಿ ಅಂತ ಇಲ್ಲಿ ನೋಡ್ಕೊಳ್ಳಿ. ಆಂಟಿ ರ್ಯಾಬಿಸ್ ನೋಡಿಕೊಳ್ಳಿ. ಜಿಲ್ಲೆನಲ್ಲಿ ಇರೋದೇ 110 ಸರ್. ಅವ್ರು ತರಿಸ್ತಾರೆ, ನಿಮ್ಗೆ ಯಾಕೆ ಟೆನ್ಷನ್? ವಾಟ್ ಇಸ್ ಯೋರ್ ಪ್ರಾಬ್ಲಮ್? ಅಷ್ಟು ಕೊಡಲ್ಲ ಸರ್. ನಿಮ್ಗೆ ಏನ್ ಪ್ರಾಬ್ಲಮ್ ಅಪ್ಪ? ನೀವು ನಿಮ್ಮ ಕೆಲಸ ನೀವು ಮಾಡಿ. ಅವ್ರು ಅಲ್ಲಿಂದ ತರ್ತಾರೆ. ಎಷ್ಟು ಕಳಿಸ್ತಾರೆ ನಿಮ್ಗೆ ಅಲ್ಲಿಂದ? ಮತ್ತೆ ಅವ್ರು ಮಾಡಿದ್ರೆ ನಿಮ್ಗೆ ಯಾಕೆ ಪ್ರಾಬ್ಲಮ್? ಅದು ಒಂದೊಂದ್ಸಲಿ ಕಡಿಮೆ, ತುಂಬಾ ನಾವು ಕೇಳಿದಷ್ಟು ಕೊಡಲ್ಲ. ಕೆಲಸ ಕೊಡೋದಿಲ್ರಿ. 100 ಮಿನಿಮಮ್ ಸ್ಟಾಕ್ ದೇ ಶುಡ್ ಹ್ಯಾವ್ ಹಿಯರ್. 100 ಈಗ 60 ಇದೆ, ನಾಳೆ 50 ಇಂಟೆಂಟ್ ಆಗ್ತಾರೆ. 50 ಬರಲಿ. ಮತ್ತೆ ಅದನ್ನು 2-3 ಕೇಸ್ ಬಂದ ತಕ್ಷಣ ನೀವು ಹಾಕಿಕೊಂಡೆ ಹೋಗಿ 5ಕ್ಕೆ. ಸೊ ನಾನು ಇದನ್ನು ಬಹುಶಃ ಇವತ್ತು ದೀರ್ಘವಾಗಿ ತಕೊಂಡು ಹೋಗ್ಲಿಕ್ಕೆ ಹೋಗುದಿಲ್ಲ. ಯಾಕೆ ನಾನು ಮೇಲೆ ಪರ್ಟಿಕ್ಯುಲರ್ ಹಾಸ್ಪಿಟಲ್ ಒಂದು ಅದು ದೀರ್ಘವಾಗಿ ನಾವು ಚರ್ಚೆ ಮಾಡಿದ್ದೇವೆ. ಡಿಎಲ್ಗೆ ಸಂಬಂಧವಾದ ಕೆಲವೊಂದು ಮಾಹಿತಿ ಇದೆ. ನಾನು ಮುಂದಿನ ವಾರ ನಾನು ಬಹುಶಃ ಇಲ್ಲಿ ಬರ್ತೇನೆ. ಎಲ್ಲಿ? ಹಾಸನ ಜಿಲ್ಲೆಯಲ್ಲಿ ಆ ಇಡೀ ಎಲ್ಲ PSC ಡಾಕ್ಟರ್ಸ್ ಎಲ್ಲ ನೋಡ್ತಾ ನಿಮ್ಮ THಗಳು ಏನೆಲ್ಲ ಮಾಡಿದ್ರೆ ಗೊತ್ತಾಗ್ತದೆ. ಅದರ ಮುಂಚೆ ನಾನು ಏನು ಇವತ್ತು ಹೇಳಿದ್ದೇನೆ, TH ಅಲ್ಲಿ ಹೋಗ್ಬೇಕು, 1 ತಿಂಗಳ ಮೀಟಿಂಗ್ ಮಾಡಬೇಕು, ಫುಲ್ ಕೊಲ್ಬೇಕು.